ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ಒಂದು ಕ್ಷಣ ಈ ಘಟನೆಯ ವಿವರವನ್ನು ಕೇಳಿಬಿಟ್ರೆ ನಿಜಕ್ಕೂ ಎಂಥವರಿಗೂ ಕೂಡ ತುಂಬ ದುಃಖವಾಗಿ ಬಿಡುತ್ತೆ. ಕೇವಲ 4 ವರ್ಷದ ಮಗು ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಅನ್ನುವ ಹಾಗೆ ಅಮಾಯಕ 4 ವರ್ಷದ ಭವಿಷ್ಯವನ್ನು ಕಟ್ಕೊಳ್ಬೇಕಾಗಿರುವಂಥ ಮಗು ಸಾವನ್ನಪ್ಪಿರುವಂಥ ದುರಂತ. ಅದರಲ್ಲೂ ಕೂಡ 20 ಗಂಟೆಗಳ ಕಾಲ ಸತತವಾಗಿ ಚಿತ್ರ ಹಿಂಸೆಯನ್ನು ಅನುಭವಿಸಿ ದುರಂತ ಅಂತ್ಯ ಕಂಡಿರುವಂಥ ದುರಂತ ಮಗುವಿನ ಸ್ಟೋರಿ ಇದು. ಬೇರೆ ಯಾವುದೋ ದೇಶದಲ್ಲಿ ನಡೆದಿರುವಂತದ್ದಲ್ಲ, ಬದಲಿಗೆ ನಮ್ಮದೇ ದೇಶದ ಹರಿಯಾಣ ರಾಜ್ಯದ ಅಂಬಾಲಾ ಜಿಲ್ಲೆಯ ಬರಾರ ತಾಲೂಕಿನ ದನೌರ ಎಂಬ ಗ್ರಾಮದಲ್ಲಿ ಅಮಾನವೀಯ ಘಟನೆಯೊಂದು ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಅಂದ ಹಾಗೆ ಘಟನೆ ಏನು, ಈ ಘಟನೆಯ ವಿವರವನ್ನು ಗಮನಿಸ್ತಾ ಹೋಗೋಣ. ಈ ಘಟನೆಯ ಸಂಪೂರ್ಣ ವಿವರವನ್ನು ಗಮನಿಸಿದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಷಣ ದುಃಖವನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ವಿಡಿಯೋನ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಥವಾ ಈ ಮಾಹಿತಿಯನ್ನು ಆರಂಭದಲ್ಲಿಯೇ ದುಃಖ ತಂದು ಕೊಡುತ್ತೆ ಹಾಗೆ ಹೀಗೆ ಅಂತೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕೂಡ ಕೆಲವೊಮ್ಮೆ ತೋರುವಂತಹ ನಿರ್ಲಕ್ಷ್ಯತನದಿಂದ ನಿಮ್ಮ ಮಕ್ಕಳಾಗಿರಬಹುದು, ಬೇರೆಯವರ ಮಕ್ಕಳಾಗಿರಬಹುದು, ಈ ರೀತಿಯಾದಂಥ ದುರಂತವನ್ನು ಕಾಣಬಹುದು. ಹಾಗಾಗಿ ಸ್ನೇಹಿತರೆ, ಇದೊಂದು ಕಡೆ ಈ ಒಂದು ವಿಡಿಯೋದಿಂದ ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಮತ್ತು ತುಂಬ ಉಪಯುಕ್ತ ಮಾಹಿತಿಯೂ ಕೂಡ ಇದೆ ಮತ್ತು ಒಂದು ದುರಂತ ಹೇಗೆ ಬೇಕಾದರೂ ನಡೀಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಗಮನಿಸಲೇಬೇಕು. ಅದರಲ್ಲೂ ಕೂಡ ರೈತರಾದಂಥವರು, ಜೊತೆಗೆ ಈ ತೋಟಗಳಲ್ಲಿ ವಾಸ ಮಾಡ್ತಾ ಇದ್ದಂಥವರು, ಅವರೆಲ್ಲರೂ ಕೂಡ ನೋಡಲೇಬೇಕಾದಂಥ ವಿಡಿಯೋ ಇದು. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಜೂನ್ 30 ಅಂತಂದ್ರೆ ಕಳೆದ 4 ದಿನಗಳ ಹಿಂದೆ ಹರಿಯಾಣದ ಅಂಬಾಲಾ ಜಿಲ್ಲೆಯ ದನೌರ ಗ್ರಾಮದಲ್ಲಿ ಪ್ರತಿದಿನದಂತೆ ಸೂರ್ಯ ಮುರ್ತಾ ಇದ್ದ. ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆ ದಿನ ಆ ಪುಟ್ಟ ಹಳ್ಳಿಯಲ್ಲಿ ಇಡೀ ದೇಶವೇ ಕಣ್ಣೀರು ಹಾಕುವಂತ ಒಂದು ಕರಾಳ ಘಟನೆ ನಡೆದು ಹೋಗಿಬಿಡುತ್ತೆ ಅಂತೇಳಿ. ಕೇವಲ 4 ವರ್ಷದ ಅಮಾಯಕ ಬಾಲಕ ನಿರ್ಭಯ ಸಿಂಗ್, ಕೆಲವೊಬ್ಬರು ನಿರ್ಭಯ ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇನೇ ಇರಬಹುದು, ಆಟವಾಡುತ್ತಾ ಹೋದಂತ ಮಗು ಭೂಮಿಯ ಆಳದಲ್ಲಿದ್ದಂತಹ ಕತ್ತಲೆಯ ಕೂಪಕ್ಕೆ ಬಿದ್ದಾಗ ಇಡೀ ದೇಶದ ಉಸಿರೇ ಒಂದು ಕ್ಷಣ ನಿಂತಂತಾಗಿ ಬಿಟ್ಟಿತ್ತು. 220 ಅಡಿ ಆಳದ ಆ ಕಿರಿದಾದ ಬೋರ್ವೆಲ್ ನಲ್ಲಿ 20 ಗಂಟೆಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ಕೂಡ ನಡೆದಿತ್ತು. ಭಾರತೀಯ ಸೇನೆ, NDRF ತಂಡಗಳು ಜೀವ ಪಣಕ್ಕಿಟ್ಟು ಹೋರಾಡಿದ್ರು ಕೂಡ ಅಂತಿಮವಾಗಿ ಸಿಕ್ಕಿದ್ದು ಮಾತ್ರ ಕಣ್ಣೀರು ಮತ್ತು ಆಘಾತವಾದಂತ ಸುದ್ದಿ. ಸ್ನೇಹಿತರೆ, ಜೂನ್ 30 ಮಂಗಳವಾರವಾದ ಮುಂಜಾನೆ ಸುಮಾರು 6:30 ಆಸುಪಾಸು 4 ವರ್ಷದ ಪುಟ್ಟ ಮಗು ನಿರ್ಭಯ ಸಿಂಗ್ ತನ್ನ ತಂದೆಯ ಜೊತೆಗೆ ಹೊಲಕ್ಕೆ ಹೋಗಿರ್ತಾನೆ. ಅಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ತಾತನಿಗೆ ಬೆಳಗಿನ ಉಪಹಾರವನ್ನ ನೀಡಲು ಆ ಕುಟುಂಬ ಅಲ್ಲಿಗೆ ತಲುಪಿತ್ತು. ಮಗು ಹಸಿರು ಹೊಲಗಳ ನಡುವೆ ನಗುತ್ತಾ ಆಟವಾಡ್ತಾ ಇತ್ತು. ಆ ಹೊಲದ ಒಂದು ಮೂಲೆಯಲ್ಲಿ ಯಮಸ್ವರೂಪಿಯಾಗಿ ಕಾಯುತ್ತಿದ್ದ ಆ ತೆರೆದ ಬೋರ್ವೆಲ್ ಯಾರ ಕಣ್ಣಿಗೂ ಕೂಡ ಬಿದ್ದಿರಲಿಲ್ಲ. ಅದು ಕೇವಲ 9 ಇಂಚು ಅಗಲವಿರುವ, ಆದರೆ 220 ಅಡಿ ಆಳವಿರುವ ಬಳಸದೆ ಬಿಟ್ಟಿದ್ದಂಥ ಬೋರ್ವೆಲ್ ಕೂಡ ಆಗಿತ್ತು. ಆಟವಾಡುತ್ತಾ ಹೋದ ನಿರ್ವೈರ್ ಕುತೂಹಲದಿಂದ ಆ ಬೋರ್ವೆಲ್ ನ ಒಳಗಡೆ ಇಣುಕಿ ನೋಡಿದ್ದ ಅಂತ ಹೇಳಲಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿದ್ದ ಮಳೆಯಿಂದಾಗಿ ಆ ಬೋರ್ವೆಲ್ ಸುತ್ತಮುತ್ತಲಿನ ಮಣ್ಣು ಸಂಪೂರ್ಣವಾಗಿ ಸಡಿಲವಾಗಿತ್ತು ಮತ್ತು ಜಾರ್ತಾ ಇತ್ತು. ಮಗು ಕಾಲಿಡ್ತಾ ಇದ್ದಂತೆ ಆ ಮಣ್ಣು ಕುಸಿಯೋದಕ್ಕೆ ಪ್ರಾರಂಭಿಸುತ್ತೆ. ಮಗು ನಿಯಂತ್ರಣ ತಪ್ಪಿ ನೇರವಾಗಿ ಆ ಕತ್ತಲೆಯ ಆಳಕ್ಕೆ ಜಾರಿ ಬಿದ್ದು ಬಿಡುತ್ತೆ. ಮಗುವಿನ ಕಿರಿಚಾಟ ಕೇಳಿ ತಂದೆ ತಾತ ಓಡಿ ಬರ್ತಾರೆ. ಆದರೆ ಅಷ್ಟರಲ್ಲಾಗಲೇ ತಡವಾಗಿ ಬಿಟ್ಟಿದ್ದು. ಬೋರ್ವೆಲ್ನ ಕತ್ತಲೆಯಲ್ಲಿ ಮಗುವಿನ ಸಣ್ಣ ಧ್ವನಿ ಮಾತ್ರ ಕೇಳ್ತಾ ಇತ್ತು. ಕುಟುಂಬದಸ್ಥರು ತಕ್ಷಣವೇ ಸ್ಥಳೀಯ ಆಡಳಿತಕ್ಕೆ ಬೆಳಿಗ್ಗೆ 7 ಗಂಟೆಯ ಆಸುಪಾಸಿನಲ್ಲಿಯೇ ಮಾಹಿತಿ ಕೂಡ ನೀಡಿದ್ರು. ಇನ್ನು 4 ವರ್ಷದ ಮಗು ಬೋರ್ವೆಲ್ಗೆ ಬಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಅಂಬಾಲಾ ಜಿಲ್ಲಾಧಿಕಾರಿ ಅಜಯ್ ಸಿಂಗ್ ತೋಮರ್ ಅವರು ತಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ದೇಶದ ಅತ್ಯುನ್ನತ ರಕ್ಷಣಾ ಪಡೆಗಳಿಗೆ ಕರೆ ಕೂಡ ಮಾಡ್ತಾರೆ. ಕೆಲವೇ ಗಂಟೆಗಳಲ್ಲಿ ಇಡೀ ದನೌರ ಗ್ರಾಮವು ಕೂಡ ಒಂದು ಯುದ್ಧ ಭೂಮಿಯಂತೆ ಮಾರ್ಪಾಡು ಆಗಿಬಿಡುತ್ತೆ. ಭಾರತೀಯ ಸೇನೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಸ್ಥಳಕ್ಕೆ ಧಾವಿಸ್ತಾರೆ. ರಕ್ಷಣಾ ಸಿಬ್ಬಂದಿ ಮೊದಲು ಮಾಡಿದ್ದು ಮಗುವಿನ ಆಮ್ಲಜನಕ ಪೂರೈಕೆ ಮಾಡುವಂತಹದ್ದು. ಒಂದು ಸುದೀರ್ಘವಾದ ಪೈಪ್ ಮೂಲಕ ಬೋರ್ವೆಲ್ನೊಳಗೆ ಆಕ್ಸಿಜನ್ ಕಳುಹಿಸಲಾಗಿತ್ತು. ತದನಂತರ ಮಗು ಎಷ್ಟು ಆಳದಲ್ಲಿದೆ ಮತ್ತು ಯಾವ ಸ್ಥಿತಿಯಲ್ಲಿದೆ ಎಂದು ತಿಳಿಯಲು ಸಣ್ಣ CCTV ಕ್ಯಾಮೆರಾವನ್ನು ಕೂಡ ಅಳವಡಿಸಿ ಒಳಗಡೆ ಬಿಡಲಾಗಿತ್ತು. ಕ್ಯಾಮೆರಾ ಪರದೆಯ ಮೇಲೆ ಆ ಪುಟ್ಟ ಮಗು ಉಸಿರಾಡಲು ಒದ್ದಾಡುತ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬಂದಿದ್ವು. ಅಲ್ಲಿದ್ದ ಅಧಿಕಾರಿಗಳು ಮತ್ತು ಕುಟುಂಬದವರ ಕಣ್ಣುಗಳು ತೇವವಾಗಿ ಬಿಟ್ಟಿದ್ವು. ಹರಿಯಾಣದ ಸಚಿವ ಅನಿಲ್ ವಿಜ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆಯನ್ನ ಹತ್ತಿರದಿಂದ ಕೂಡ ವೀಕ್ಷಣೆ ಮಾಡಿದ್ರು. ಮಗುವನ್ನು ರಕ್ಷಿಸಲು NDRF ತಂಡವು ಬೋರ್ವೆಲ್ಗೆ ಸಮಾನಾಂತರವಾಗಿ ಮತ್ತು
ಮತ್ತೊಂದು ದೊಡ್ಡ ಗುಂಡಿಯನ್ನು ಅಗೆಯಲು ನಿರ್ಧರಿಸಿತು. ದೊಡ್ಡ ದೊಡ್ಡ JCB ಮತ್ತು ಅರ್ತ್ ಮೂವರ್ ಯಂತ್ರಗಳನ್ನು ತರಲಾಗಿತ್ತು. ಯಂತ್ರಗಳು ವೇಗವಾಗಿ ಮಣ್ಣನ್ನು ಅಗೆಯಲು ಆರಂಭಿಸಿದ್ವು. ಯೋಜನೆ ಸರಳವಾಗಿತ್ತು. ಮಗು ಇರುವ ಆಳದವರೆಗೆ ಸಮಾನಾಂತರವಾಗಿ ಗುಂಡಿ ಅಗೆದು ನಂತರ ಅಲ್ಲಿಂದ ಬೋರ್ವೆಲ್ಗೆ ಅಡ್ಡಲಾಗಿ ಸುರಂಗ ಕೊರೆದು ಮಗುವನ್ನು ಹೊರತೆಗೆಯುವಂತ ಪ್ರಕ್ರಿಯೆ ನಡೀತಾ ಇತ್ತು. ಆದರೆ ಇಲ್ಲಿಂದಲೇ ಪ್ರಕೃತಿ ತನ್ನ ಕ್ರೂರ ಆಟವನ್ನು ಆರಂಭಿಸಿತು. ಮೊದಲನೆಯದಾಗಿ ನಿರಂತರವಾಗಿ ಸುರಿಯುತ್ತಿದ್ದ ಮುಂಗಾರು ಮಳೆಯಿಂದಾಗಿ ಅಗೆದ ಗುಂಡಿಯ ಮಣ್ಣು ಸಡಿಲಗೊಂಡು ಮತ್ತು ಒಳಕ್ಕೆ ಕುಸಿಯುವುದಕ್ಕೆ ಪ್ರಾರಂಭಿಸಿತು. ರಕ್ಷಣಾ ಸಿಬ್ಬಂದಿ ಪ್ರಾಣದ ಹಂಗು ತೊರೆದು ಮಣ್ಣು ಕುಸಿಯದಂತೆ ತಡೆದು ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಎರಡನೆಯ ಮತ್ತು ಅತ್ಯಂತ ಭಯಾನಕ ಸವಾಲ್ ಏನೆಂದರೆ ನೀರು ಬೋರ್ವೆಲ್ನ ಸುಮಾರು 60 ಅಡಿ ಆಳದಲ್ಲಿ ಭೂಗರ್ಭದ ನೀರು ಒಳಕ್ಕೆ ಸೇರಲು ಆರಂಭಿಸಿತು. NDRF ಕಮಾಂಡೆಂಟ್ ಅನಿಲ್ ಕುಮಾರ್ ಅವರು ಮಾಧ್ಯಮಗಳಿಗೆ ತಿಳಿಸಿದ ರೀತಿಯಲ್ಲಿ ಒಂದು ಕಡೆ ನೀರು ಮೇಲಕ್ಕೆ ಬರುತ್ತಿದ್ದರೆ ಮಗು ನಿಧಾನವಾಗಿ ಕೆಳಕ್ಕೆ ಕುಸಿಯುತ್ತಿತ್ತು. ಇದು ಸಮಯದ ವಿರುದ್ಧ ನಡೆದಂತ ಅತ್ಯಂತ ಕಠಿಣ ಹೋರಾಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸಮಯ ಉಳ್ತಾ ಇತ್ತು. ಹಗಲು ಕಳೆದು ರಾತ್ರಿ ಆಗೋದಕ್ಕೆ ಪ್ರಾರಂಭಿಸಿತು. ಇಡೀ ದೇಶ ನಿರ್ವೇ ಸುರಕ್ಷಿತವಾಗಿ ಬರಲಿ ಎಂದು ಪ್ರಾರ್ಥಿಸ್ತಾ ಇತ್ತು. ಜೂನ್ 30ರ ಇಡೀ ರಾತ್ರಿ ರಕ್ಷಣಾ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ವಿಶ್ರಾಂತಿಯನ್ನು ಪಡೆದುಕೊಳ್ಳದೆ ಕೆಲಸವನ್ನ ಮಾಡ್ತಾ ಇದ್ರು. ಕೊನೆಗೆ ಬುಧವಾರದ ಮುಂಜಾನೆ ಸುಮಾರು 3 ಗಂಟೆ 40ರ ಆಸುಪಾಸು ಅಂದ್ರೆ ಸುಮಾರು 20 ಗಂಟೆಗಳ ನಿರಂತರ ಹೋರಾಟದ ನಂತರ ರಕ್ಷಣಾ ತಂಡಗಳು ವಿಶೇಷ ಹಗ್ಗ ಮತ್ತು ಉಪಕರಣಗಳ ಸಹಾಯದಿಂದ ಮಗುವನ್ನ ಮೇಲಕ್ಕೆ ಎತ್ತುವಲ್ಲಿ ಯಶಸ್ವಿ ಕೂಡ ಆದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ದುರಂತವೇ ನಡೆದು ಹೋಗಿಬಿಟ್ಟಿತ್ತು. ಮಗುವನ್ನ ಹೊರಗೆ ತೆಗೆದಂತ ಸಂದರ್ಭದಲ್ಲಿ ಆ ಮುಖದಲ್ಲಿ ನಗು ಮಾಸಿ ಹೋಗಿತ್ತು. ಮಗು ಯಾವುದೇ ಚಲನೆಯನ್ನ ತೋರಿಸ್ತಾ ಇರಲಿಲ್ಲ. ಬೋರ್ವೆಲ್ನ ದಡದಲ್ಲೇ ಇದ್ದ ವೈದ್ಯರ ತಂಡ ತಕ್ಷಣವೇ ಮಗುವನ್ನ ಪರೀಕ್ಷಿಸಿ ಮಗುವಿನ ನಾಡಿ ಮಿಡಿತ ನಿಂತು ಹೋಗಿತ್ತು. ಆದರೂ ಕೂಡ ಭರವಸೆಯನ್ನು ಕಳೆದುಕೊಳ್ಳದ ಅಧಿಕಾರಿಗಳು ತಕ್ಷಣವೇ ಗ್ರೀನ್ ಕಾರಿಡಾರ್ ನಿರ್ಮಿಸಿ ಆಂಬ್ಯುಲೆನ್ಸ್ ಮೂಲಕ ಅಂಬಾಲಾ ಕಂಟೋನ್ಮೆಂಟ್ ಸಿವಿಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಆದರೆ ಅಲ್ಲಿನ ತುರ್ತು ಚಿಕಿತ್ಸಾ ವಿಭಾಗದ ವೈದ್ಯರು ಪರೀಕ್ಷಿಸಿ ಮಗು ಆಸ್ಪತ್ರೆಗೆ ಬರುವ ಮುನ್ನವೇ ಮೃತಪಟ್ಟಿದೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಆ ಒಂದು ಘೋಷಣೆ ಇಡೀ ಗ್ರಾಮವನ್ನ ಮತ್ತು ಮಗುವಿನ ಕುಟುಂಬದವರನ್ನ ಮಹಾ ದುಃಖದ ಸಾಗರದಲ್ಲಿ ಮುಳುಗಿಸಿ ಬಿಡ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಪುಟ್ಟ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈ ಘಟನೆಯ ನಂತರ ಎಚ್ಚೆತ್ತ ಅಂಬಾಲಾ ಜಿಲ್ಲಾಡಳಿತವು ತಕ್ಷಣವೇ ಆ ಕಿಲ್ಲರ್ ಬೋರ್ವೆಲ್ ಅನ್ನ ಕಾಂಕ್ರೀಟ್ ಹಾಕಿ ಶಾಶ್ವತವಾಗಿ ಮುಚ್ಚಿಸಿ ಬಿಟ್ಟಿತು. ಇನ್ನು ಜಿಲ್ಲಾಧಿಕಾರಿಗಳು ಈ ಘಟನೆಗೆ ಕಾರಣವಾದಂತಹ ಮತ್ತು ಬೋರ್ವೆಲ್ ಅನ್ನು ಹಾಗೆಯೇ ತೆಗೆದಿಟ್ಟ ಭೂ ಮಾಲೀಕನ ವಿರುದ್ಧ ಕಠಿಣ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ದಾಖಲಿಸಲು ಪೊಲೀಸರಿಗೆ ಆದೇಶವನ್ನು ಕೂಡ ನೀಡಿದ್ರು. ಆದರೆ ನಮ್ಮ ಪ್ರಶ್ನೆ ಇಷ್ಟೇ, ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಮಾತ್ರ ನಾವು ಎಚ್ಚೆತ್ತುಕೊಳ್ಬೇಕೆ? ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪ್ರಕಾರ ಬಳಸದ ಯಾವುದೇ ಬೋರ್ವೆಲ್ಗಳನ್ನು ಕಬ್ಬಿಣದ ಮುಚ್ಚಳ ಅಥವಾ ಕಾಂಕ್ರೀಟ್ನಿಂದ ಬಳಸಿ ಸುರಕ್ಷಿತವಾಗಿ ಮುಚ್ಚುವುದು ಕಾನೂನುಬದ್ಧವಾಗಿ ಕಡ್ಡಾಯವಾಗಿ ಇದೆ. ಆದರೆ ನಮ್ಮ ನಿರ್ಲಕ್ಷ್ಯತನದಿಂದಾಗಿ ದೇಶದಲ್ಲಿ ಪ್ರತಿ ವರ್ಷ 10 ಅಮಾಯಕ ಮಕ್ಕಳು ಬೋರ್ವೆಲ್ ಎಂಬ ಸಾವಿನ ಬಾವಿಗೆ ಬಿದ್ದು ಸಾವನ್ನಪ್ತಾ ಇದ್ದಾರೆ. ಇಂದು ನಿರ್ಭಯ್ ಸಿಂಗ್ ಬದುಕು ಕೂಡ ಆಗಿದ್ದು ಹಾಗೆ. ಆದರೆ ಈ ಘಟನೆ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಪಾಠವಾಗಬೇಕು. ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಕೂಡ ತೆರೆದ ಬೋರ್ವೆಲ್ಗಳು ಇದ್ದರೆ ದಯವಿಟ್ಟು ಅದನ್ನು ತಕ್ಷಣವೇ ಮುಚ್ಚಿಸುವಂತ ವ್ಯವಸ್ಥೆಯನ್ನ ಮಾಡಿ. ಇಲ್ಲವೆಂದರೆ ನಿಮ್ಮ ಗಮನಕ್ಕೆ ಬಂದ ಹಾಗೆ ಯಾರಾದರೂ ಅದನ್ನ ವಿರೋಧ ಮಾಡ್ತಾ ಇದ್ರೆ ಅಂತಂದ್ರೆ ನಾನು ಬೋರ್ವೆಲ್ ಮುಚ್ಚೋದಿಲ್ಲ, ಸುಮ್ಮನೆ ಅದನ್ನ ಯಾಕೆ ಮುಚ್ಚಬೇಕು ಹಾಗೆ ಹೀಗೆ ಅನ್ನುವ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ರೆ ಅವರ ವಿರುದ್ಧವಾಗಿ ಸಂಪೂರ್ಣವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಇಲಾಖೆಗಳಿಗೆ ಮಾಹಿತಿಯನ್ನು ಕೊಡಿ. ಇಲಾಖೆಯವರು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಆ ಸಂದರ್ಭದಲ್ಲಿ ಬೋರ್ವೆಲ್ ಅನ್ನ ಮುಚ್ಚುವಂತ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದ್ರೆ ಅಮಾಯಕ ಮಕ್ಕಳು, ಯಾರ ಮಕ್ಕಳಾದರೂ ಅಷ್ಟೇ, ಯಾರ ಮಕ್ಕಳು ಆಟವಾಡ್ತಾ ಬಂದ್ರು ಅಷ್ಟೇ ಅಥವಾ ತಮ್ಮ ಮನೆಯ ಸ್ವಂತ ಮಕ್ಕಳು ಆಟವಾಡ್ತಾ ಬಂದು ಬಾವಿಗೆ ಬಿದ್ರು ಅಷ್ಟೇ, ಹೋಗೋದು ಕೂಡ ಒಂದು ಜೀವವೇ. ಅಮಾಯಕ ಮಕ್ಕಳ ಬದುಕು ಅಂತ್ಯ ಆಗುವಂತ ಸಾಧ್ಯತೆ ಇರುತ್ತೆ. ಈ ಒಂದು ದುರಂತದ ಕುರಿತಾಗಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಯಾರಿಗೆ ಬೇಕಾದರೂ ಈ ವಿಡಿಯೋನ, ಅದರಲ್ಲೂ ಕೂಡ ಈ ತೋಟಗಳಲ್ಲಿ ಅಥವಾ ಈ ಒಂದು ಹೊರಗಡೆ ಪ್ರದೇಶದಲ್ಲಿ ಬೋರ್ಗಳನ್ನು ಹಾಕುವಂಥವರಿಗೆ ಅವರೆಲ್ಲರಿಗೂ ಕೂಡ ಈ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ. ನೀರು ಬೋರ್ವೆಲ್ ನಲ್ಲಿ ಸಿಕ್ಕರೆ ಓಕೆ, ಇಲ್ಲ ಅಂತಂದ್ರೆ ಕಡ್ಡಾಯವಾಗಿ ಆ ಒಂದು ಬೋರ್ವೆಲ್ ಗಳನ್ನ ಮುಚ್ಚಬೇಕು ಅಂತ ಹೇಳಿ ಈಗಾಗಲೇ ಕೋರ್ಟ್ ನ ಆದೇಶ ಇದೆ. ಅದನ್ನ ಮುಚ್ಚಿಲ್ಲ ಅಂತಂದ್ರೆ ಅದು ಕಾನೂನು ಬಾಹಿರವಾಗುತ್ತೆ, ಅಂತವರ ವಿರುದ್ಧ ಕಠಿಣ ಕ್ರಮಗಳು ಆಗ್ತವೆ. ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.